ಆನೇಕಲ್ ವ್ಯಾಪ್ತಿಯಲ್ಲಿ ಚಡ್ಡಿ ಗ್ಯಾಂಗ್ ಒಂದು ಆಕ್ಟಿವ್ ಆಗಿರುವ ಘಟನೆ ನಡೆದಿದೆ. ಕಿಟಕಿಯಿಂದ ಕೈ ಹಾಕಿ ಮೊಬೈಲ್ ಮತ್ತು ವಸ್ತುಗಳನ್ನ ಕದ್ದಿದ್ದಾರೆ ಖದೀಮರು. ಸೂರ್ಯ ಸಿಟಿ ಠಾಣಾ ವ್ಯಾಪ್ತಿಯ ಚಂದಾಪುರದಲ್ಲಿ ಈ ಒಂದು ಘಟನೆ ನಡೆದಿದೆ. ಮನೆಯ ಕಾಂಪೌಂಡ್ ಒಳಗೆ ಬಂದು ಕಳ್ಳ ಇಲ್ಲಿ ತನ್ನ ಕೈ ಚಳಕವನ್ನ ತೋರಿದ್ದಾನೆ. ಸದ್ಯಕ್ಕೆ ಆನೇಕಲ್ ವ್ಯಾಪ್ತಿಯಲ್ಲಿ ದಿನಕ್ಕೊಂದು ಕಳ್ಳತನ ಪ್ರಕರಣಗಳು ಪೊಲೀಸ್ ಠಾಣೆಯಲ್ಲಿ ದಾಖಲಾಗ್ತಾ ಇರೋದು. ಸದ್ಯಕ್ಕೀಗ ಚಡ್ಡಿ ಗ್ಯಾಂಗ್ ಒಂದು ಆಕ್ಟಿವ್ ಆಗಿದೆ. ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದು. ಕಿಟಕಿಯಿಂದ ಕೈ ಹಾಕಿ ಮೊಬೈಲ್ ಮತ್ತು ಬೆಲೆ ಬಾಳುವ ವಸ್ತುಗಳನ್ನ ಇಲ್ಲೊಬ್ಬ ಖತರ್ನಾಕ್ ಕಳ್ಳ ಕದ್ದಿದ್ದಾನೆ. ಬೆಂಗಳೂರು ಹೊರವಲಯ ಭಾಗದ ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಈ ಒಂದು ಘಟನೆ ನಡೆದಿದೆ. ಇನ್ನು ಕಿಟಕಿಯಲ್ಲಿ ಕೈ ಹಾಕಿ ಮೊಬೈಲ್ ಆತ ಯಾವ ರೀತಿ ಕದಿತಾನೆ ಅನ್ನೋದರ ಕುರಿತಾಗಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ, ನೀವು ಕೂಡ ಗಮನಿಸಬಹುದು. ಈ ಕುರಿತು ನಮ್ಮ ಪ್ರತಿನಿಧಿ ಮೂರ್ತಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮೂರ್ತಿ, ಇತ್ತೀಚಿನ ದಿನಗಳಲ್ಲಿ ಆನೇಕಲ್ ವ್ಯಾಪ್ತಿಯಲ್ಲಿ ಕಳ್ಳರ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳಬಹುದು. ಈಗ ಚಡ್ಡಿ ಗ್ಯಾಂಗ್ ಒಂದು ಆಕ್ಟಿವ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಖಂಡಿತ ಅಹಮದು, ಇತ್ತೀಚೆಗೆ ಆನೇಕಲ್ ತಾಲೂಕಿನ ಅದು ಬಹಳ ಮುಖ್ಯವಾಗಿ ಆನೇಕಲ್ ತಾಲೂಕಿನ ಒಂದು ಸೂರ್ಯ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ರೀತಿ ಒಂದು ಕಳ್ಳತನಗಳು ಹೆಚ್ಚಾಗ್ತಲೇ ಇದೆ ಅಂತಾನೆ ಹೇಳ್ಬೋದು. ಹೆಚ್ಚಾಗ್ತಿದ್ರು ಕೂಡ ಯಾವುದೇ ರೀತಿಯ ಪೊಲೀಸರು ಕೂಡ ಸೂರ್ಯ ಸಿಟಿ ಪೊಲೀಸರು ಯಾವುದೇ ರೀತಿ ಹೆಚ್ಚಿನ ಗಸ್ತನ್ನ ಆಗ್ಲಿ ಅಥವಾ ಕ್ರಮ ಕೈಗೊಳ್ಳೋದಾಗ್ಲಿ ಅಥವಾ ಬಂಧನ ಮಾಡೋದಾಗ್ಲಿ ಕಳ್ಳರನ್ನ ಹಿಡಿಯೋದಾಗ್ಲಿ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಅಂತಾನೆ ಇಲ್ಲೋ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕಳೆದ 2 ದಿನಗಳಿಂದ ಅಷ್ಟೇ ಒಂದು ಇದೇ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಚಂದಾಪುರದಲ್ಲಿ ಕಾಣಿಸ್ಕೊಂಡಿದ್ದಂತಹ ಚಡ್ಡಿ ಗ್ಯಾಂಗ್ ಕೂಡ ಒಂದು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದೆ. ಈ ಹಿಂದೆ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಕಾಣಿಸ್ಕೊಂಡಿದ್ದಂತಹ ಒಂದು ಚಡ್ಡಿ ಗ್ಯಾಂಗ್ ಕಳೆದ 2 ದಿನಗಳಿಂದ ಒಂದು ಸೂರ್ಯ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಕಾಣಿಸ್ಕೊಂಡಿತ್ತು. ಅದೇ ದಿನ ಕಳೆದಂತೆ ಮರುದಿನವೇ ಮತ್ತೊಂದು ಕಳ್ಳರ ಗ್ಯಾಂಗು ಮೊಬೈಲ್ ಅನ್ನ, ಅಂದ್ರೆ ರಾತ್ರಿ ಮಲಗಿದಂತಹ ವೇಳೆಯಲ್ಲಿ ಕಿಟಕಿಯಿಂದ ಕೈ ಹಾಕಿ ಒಂದು ರೀತಿ ಮೊಬೈಲ್ ಅನ್ನ ಕಳ್ಳತನ ಮಾಡುವಲ್ಲಿ ಸಿಕ್ಕಿಬಿದ್ದಿದ್ದಾರೆ ಅಥವಾ ಪರಾರಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಕಳ್ಳತನ ಮಾಡ್ತಿದ್ದಂತ ಸಂದರ್ಭದಲ್ಲಿ ಮಲಗಿದ್ದಂತಹ ಅಲ್ಲಿನ ಮನೆಯವರು ಎದ್ದಂತ ಕ್ಷಣದಲ್ಲಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಕಳ್ಳರು. ಈ ಒಂದು ದೃಶ್ಯಾವಳಿಗಳು ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ಮತ್ತೆ ಕಳೆದ 2 ದಿನಗಳಿಂದನೂ ಅಷ್ಟೇ ಕೂಡ ಅದೇ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಯಾಣ ಮಂಟಪಗಳಲ್ಲಿ ಕೂಡ ಕೊಳಾಯಿಗಳನ್ನ ಕಳ್ಳತನ ಮಾಡುವ ಖದೀಮರು ಕೂಡ ಇಲ್ಲಿ ಒಂದು ಕೈಚಳಕವನ್ನ ತೋರಿದ್ರು. ಇದು ಕೂಡ ಸಿಸಿಟಿವಿಯಲ್ಲಿ ಸೆರೆ ಇತ್ತು. ಸರಣಿ ಒಂದು ಭಾನುವಾರದಿಂದ ಕೂಡ ಒಂದು ರೀತಿಯ ಸರಣಿ ಕಳ್ಳತನಗಳು ಸೂರ್ಯ ಸಿಟಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮರುಕಳಿಸ್ತಲೇ ಇದ್ದಾವೆ. ಆದ್ರೆ ಪೊಲೀಸರು ಕೂಡ ಒಂದು ರೀತಿಯ ಗಸ್ತನ್ನ ಹೆಚ್ಚು ಮಾಡೋದಾಗ್ಲಿ ಅಥವಾ ಕಳ್ಳರಿಗೆ ಬಲೆ ಬೀಸೋದನ್ನಾಗ್ಲಿ ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಅಂತ ಹೇಳಿ ಕೂಡ ಇಲ್ಲಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಮತ್ತೆ ಈ ಒಂದು ಸಿಸಿಟಿವಿಗಳನ್ನು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಹರಿಬಿಟ್ಟು ಒಂದು ರೀತಿಯ ಪೊಲೀಸರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ಸೂರ್ಯ ಸಿಟಿ ಪೊಲೀಸರು ಒಂದು ರೀತಿಯ ಆರಾಮಾಗಿ ಯಾವ್ದು ಕ್ರೈಮ್ ನಡೆದೇ ಇಲ್ಲ, ಕಳ್ಳತನಗಳು ನಡೆದೇ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಪೊಲೀಸರು ಇಲ್ಲಿ ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನೋದು ಕೂಡ ಒಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು ಮಧು. ಹಾಗಾಗಿ ಒಂದು ರೀತಿಯ ಇಲ್ಲಿನ ಸಾರ್ವಜನಿಕರು ಜನತೆಯನ್ನು ಕೂಡ ಒಂದು ರೀತಿಯ ಈ ಒಂದು ಕಳ್ಳತನಗಳ ಪ್ರಕರಣಗಳಿಂದಾಗಿ ಹೈರಾಣಾಗಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಒಂದು ಭಯದ ವಾತಾವರಣದಲ್ಲೇ ಒಂದು ರೀತಿಯ ದಿನ ಕಳೆಯುವಂತಾಗಿದೆ ಇಲ್ಲಿನ ಸಾರ್ವಜನಿಕರಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಮಧು. ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.